ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ಗೀ ರೋಸ್ಟ್ ಮಾಡುವ. ಫಸ್ಟಿಗೆ ನಾವು ಮಸಾಲಾನ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬ. ಒಂದು ಮಿಕ್ಸರ್ಗೆ ನಾವು ಮೆಣಸು ಹಾಕಂಬ, ಅದಾದಮೇಲೆ ಕೊರಿಯಾಂಡರ್ ಸೀಡ್ಸ್ ಹಾಕಂಬ, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಂಬ, ಆಮೇಲೆ ನಾವು ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಬ, ಆಮೇಲೆ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಮೆಂತೆ ಕಾಳನ್ನ ಕೂಡ ಆ್ಯಡ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬ. ಚೂರು ನೀರು ಹಾಕೋದು, ಜಾಸ್ತಿ ನೀರು ಹಾಕಿದ್ರೆ ಅದು ಲೈಕ್ ಆಗಲ್ಲ. ಪೇಸ್ಟ್ ಮಾಡಿ ಆದಮೇಲೆ ಅದು ಈ ರೀತಿ ತೋರುತ್ತೆ. ಇದನ್ನು ನಾವು ಸೈಡಲ್ಲಿ ತೆಗೆದಿಟ್ಕೊಂಬ. ನೆಕ್ಸ್ಟ್ ಬಂದು ಮೇನ್ ಇಂಗ್ರೀಡಿಯೆಂಟ್ ಚಿಕನ್ ತಗೊತಿದ್ದೆ. ನಾನಿಲ್ಲಿ ಬೇಯಿಸೋದು ಚಿಕನ್ ತಗೊತಾ ಇದ್ದೆ. ಚಿಕನ್ ಬೇಯಿಸೋತ್ತಿಗೆ ನಾನು ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಎರಡನ್ನೂ ಆ್ಯಡ್ ಮಾಡ್ಕೊಂಡು ತಗೊಂಡಿದ್ದೆ. ಇದೊಂದು 80% ಬೆಂದಾದರೆ ಸಾಕತ್ತು. ಅದಾದಮೇಲೆ ಸೈಡಲ್ಲಿ ತೆಗೆದಿಟ್ಕೊಂಬ. ಅದಾದಮೇಲೆ ಸ್ಟವ್ ಮೇಲೆ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು 2 or 3 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಬ. ತುಪ್ಪನ ಲೈಕ್ ಮಾಡ್ಕೊಂಡು ಮೆಲ್ಟ್ ಮಾಡಿ ಆದಮೇಲೆ ನಾವು ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಆನಿಯನ್ನ ಆ್ಯಡ್ ಮಾಡ್ಕೊಂಬ, ಮತ್ತು ಆನಿಯನ್ನ ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಅದಾದಮೇಲೆ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಕೂಡ ನಾವು ಆ್ಯಡ್ ಮಾಡ್ಕೊಂಬ. ಇದಿಷ್ಟು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಅದಾದಮೇಲೆ ಒಂದು ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಶುಂಠಿ ಕೂಡ ಆ್ಯಡ್ ಮಾಡ್ಕೊಂಬ. ಇದಿಷ್ಟು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊತ ಇರುವ. ಇದು ಫುಲ್ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊತ ಇರಬೇಕು. ಅದಾದಮೇಲೆ ನಾವು ಬೇಯಿಸೋ ಚಿಕನ್ನ ಆ್ಯಡ್ ಮಾಡ್ಕೊಂಬ. ಚಿಕನ್ ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ ಅಗ್ಗಿ ಒಟ್ಟಿಗೆ. ಅದು ಫ್ಲೇವರ್ ಒಳ್ಳೆ ಬರುತ್ತೆ ಮತ್ತು ತಿಂಬೋತಿಗೂ ಟೇಸ್ಟ್ ವೈಸ್ ಕೂಡ ಒಳ್ಳೆ ಬರುತ್ತೆ. ಒಂದು 2 to 3 ಮಿನಿಟ್ಸ್ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿತ್ತಲ್ಲ ಪೇಸ್ಟ್ನ ಅದನ್ನು ಆ್ಯಡ್ ಮಾಡ್ಕೊಂಬ. ಈಗ ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊಂಬ. ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ತಿರ್ಸ್ತಾ ಇರ್ಕ. ಇಲ್ಲಾಂದರೆ ಕೈಟಿ ಹಾಪ್ ಚಾನ್ಸಸ್ ಇರುತ್ತೆ. ಕೈಟಿ ಹಾರದ ಟೇಸ್ಟ್ ಅಷ್ಟು ಒಳ್ಳೆ ಬರ್ತಿಲ್ಲ. ಒಂದು ಸತಿ ಮಸಾಲ ಆ್ಯಡ್ ಮಾಡಿ ಆದಮೇಲೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬ. ಇದಿಷ್ಟು ಫ್ರೈ ಮಾಡ್ತಾ ಮಸಾಲ ಸ್ವಲ್ಪ ತಿಕ್ಕತ್ತೆ. ಅದಾದಮೇಲೆ ಮಸಾಲ ಮತ್ತು ಗೀ ಎರಡು ಸಪ್ರೇಟ್ ಆಗ್ತದೆ. ಮಸಾಲ ಮತ್ತು ಗೀ ಎರಡು ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಇದು ಆಲ್ಮೋಸ್ಟ್ ಆಯ್ತು ಅಂತ ಅರ್ಥ. ಅದಾದಮೇಲೆ ನಾವು ಫೈನಲಾಗಿ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು, ನಾನಿಲ್ಲೊಂದು ಸ್ವಲ್ಪ ಕರಿಬೇವನ್ನ ಹಾಕೊಂಡು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊತಿದ್ದೆ. ಅದಾದಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಂಬ. ಇದನ್ನು ಲೈಕ್ ಮಾಡ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಇರ್ಪ. ಮಿಕ್ಸ್ ಮಾಡಿ ಆದಮೇಲೆ ಇದು ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಇದು ರೋಟಿ, ಚಪಾತಿ ಅಥವಾ ದೋಸೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಕ್ಕೆ. ಎಸ್ಪೆಷಲಿ ನೀರು ದೋಸೆ ಒಟ್ಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ನಾವು ಹೇಳಕ್ಕೆ. ನಿಮ್ಗೆ ಇನ್ ಕೇಸ್ ಈ ರೆಸಿಪಿ ಇಷ್ಟ ಆದರೆ ಒಂದ್ಸತಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.